ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಹೊಸಬಾಳು ನಮ್ಮದಿದೆ ಅನ್ನೋ ಒಂದು ಕವನ. ಆ ಕವನವನ್ನ ಚನ್ನವೀರ ಕಣವಿಯವರು ಬರೆದಿರ್ತಕ್ಕಂಥ ಒಂದು ಕವನ. ಅದರ ಒಂದು ವಿಶ್ಲೇಷಣೆಯನ್ನ ನಾವು ನೋಡ್ತಾ ಹೋಗೋಣ. ಈ ಒಂದು ಕವನ ಏನು ಮಾತಾಡತ್ತೆ ಅಂತ ಹೇಳಿದ್ರೆ, ಯೌವನ ಮತ್ತೆ ಹೊಸ ಜಗತ್ತು ಅನ್ನೋ ಒಂದು ಎರಡು ವಿಷಯದ ಮೇಲೆ ಮಾತಾಡ್ತಾ ಹೋಗುತ್ತೆ. ಇಲ್ಲಿ ಹೊಸ ಜಗತ್ತು ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಯೌವನ ಎರಡೂ ಕೂಡ ಒಂದೇ ಅನ್ನೋದನ್ನ ಮಾತಾಡ್ತಾ ಹೋಗುತ್ತೆ. ಅದರ ಮೂಲಕವಾಗಿ ಈ ಒಂದು ಕವನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗೋಣ. ಹೊಸ ಜಗವು ರೂಪುಗೊಂಡಿಹುದೀಗ, ಹೊಸ ಬಾಳು ನಮ್ಮದಿದೆ ಹೊಸದೆಲ್ಲ ನಮ್ಮದಿನ್ನು, ಹಳೆಯ ಕಾಲದ ರೂಢಿ ಜಡಿಮತೆ ಜಡ ಮತೀಯರನ್ನೆಲ್ಲ ಬಿಟ್ಟು ಬಿಡಿ ಅವರವರ ಪಾಡಗಿನ್ನು. ಈ ಹೊಸ ಜಗತ್ತು ಅನ್ನೋದು ಇವಾಗ ನಮ್ಮ ಮುಂದೆ ಎದುರುಗಡೆ ಏನಾಗಿದೆ ರೂಪುಗೊಳ್ತಾ ಇದೆ. ಆ ಹೊಸ ಜಗತ್ತಿನ ಒಳಗಡೆ ಹೊಸ ಬಾಳನ್ನ ನಾವು ಬದುಕಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲವನ್ನ ಹೊಸದನ್ನೇ ತರಬೇಕು. ಅದಕ್ಕೋಸ್ಕರ ನಮ್ಮ ಹಳೇ ಕಾಲದಲ್ಲಿರ್ತಕ್ಕಂಥ ರೂಢಿಗಳಾಗ್ಲಿ ಸಂಪ್ರದಾಯಗಳಾಗ್ಲಿ ಅವೆಲ್ಲವನ್ನ ಈ ಒಂದು ಜಗತ್ತಿಗೆ ಪರಿಚಯಿಸೋದಕ್ಕಿಂತ ಮುಖ್ಯವಾಗಿ ಅವನ್ನ ಅಲ್ಲೇ ಬಿಟ್ಬಿಡೋಣ. ಅಲ್ಲೇ ಬಿಟ್ಟು ನಾವು ಹೊಸ ಜಗತ್ತಿಗೆ ನಮ್ಮ ಆಸೆ ಆಕಾಂಕ್ಷೆಗಳು ಇರಬೇಕು, ಹಾಗೆ ಈ ಹೊಸ ಜಗತ್ತನ್ನ ನಾವು ರಿಸೀವ್ ಮಾಡ್ಕೊಳ್ಳೋಣ, ಹಾಗೆ ಇಲ್ಲಿ ಬದುಕನ್ನ ನಡೆಸೋಣ ಅನ್ನೋದನ್ನ ಮೊದಲನೇ ಪ್ಯಾರಾದಲ್ಲಿ ಅವರು ಹೇಳ್ತಾರೆ. ಸೆಕೆಂಡ್ ಪ್ಯಾರಾ, ಯುವ ಜನಾಂಗವೇ ಬನ್ನಿ ನವರಂಗಕ್ಕೆ, ಹೊಸ ಪಾತ್ರಧಾರಿಗಳ ಹೊಸ ಕುಣಿತಕ್ಕೆ ಮೂಲೆಯಲ್ಲ ವಿತವಗೆ ಬರೀ ಕತ್ತಲು, ಸತ್ವತಮ ಸಾಹಸಕ ಯಶವೆತ್ತಲು. ಇಲ್ಲೂ ಕೂಡ ಅದನ್ನೇ ಮಾತಾಡ್ತಾ ಹೋಗ್ತಾರೆ. ಸೊ ಈ ಒಂದು ಹೊಸ ಜಗತ್ತಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಯುವ ಜನಾಂಗ. ಈ ಯುವ ಜನಾಂಗವು ಹೊಸ ಹೊಸ ಪಾತ್ರಧಾರಿಗಳ ಮೂಲಕ, ಅಂದ್ರೆ ಹೊಸ ಹೊಸ ಪಾತ್ರಧಾರಿಗಳ ಮೂಲಕವಾಗಿ ಅಂತ ಹೇಳಿದ್ರೆ ಹೊಸ ಹೊಸ ಅಂಶಗಳು ಹೊಸ ಹೊಸ ರೂಢಿಗಳನ್ನ ತರೋದ್ರ ಮೂಲಕವಾಗಿ ಹಳೆಯದರ ಮೇಲೆ ನಾವು ಒಂದು ಜಯವನ್ನ ಕಾಣೋದ್ರ ಮೂಲಕವಾಗಿ ಆ ಹೊಸ ವಿಚಾರಗಳನ್ನ ಹೊಸ ಆಕಾಂಕ್ಷೆಗಳನ್ನ ಮತ್ತೆ ಹೊಸದಾಗಿರ್ತಕ್ಕಂತಹ ಯೋಚನೆಗಳನ್ನ ಇಲ್ಲಿ ತಂದು ಇರೋದ್ರ ಮೂಲಕವಾಗಿ ನಾವು ನಮ್ಮ ಯೌವನವನ್ನಾಗ್ಲಿ ಹೊಸ ಜಗತ್ತನ್ನಾಗ್ಲಿ ತುಂಬಾ ಅದ್ಭುತವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಸೆಕೆಂಡ್ನೇ ಪ್ಯಾರಾದಲ್ಲಿ ಹೇಳ್ತಾರೆ. ಥರ್ಡ್ ಪ್ಯಾರಾ, ಹೊಸ ಮಳೆಯ ಧಾರೆಯಲ್ಲಿ ಇಂದಿನ ಜೀವನಕ ಬಂದಿದೆ ಮಹಾಪೂರ ಬತ್ತದಿನ್ನು, ಹಳೆ ಕೊಳೆಯ ತತ್ವಗಳು ಸಂಕುಚಿತ ಭಾವಗಳು ಕೊಚ್ಚಿ ಹೋಗಿವೆ ತಿರುಗಿ ಬಾರವಿನ್ನು. ಸೊ ಇಲ್ಲಿ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ, ಈ ಹೊಸ ಜಗತ್ತು ಅನ್ನೋದು ಹೇಗ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಳೆಯ ಧಾರೆ, ಅಂದ್ರೆ ಮಳೆಯ ನೀರಿನ ಮೂಲಕವಾಗಿ ಬರ್ತಾ ಇದೆ. ಆ ಮಳೆಯ ನೀರು ಬರೋದ್ರ ಮೂಲಕವಾಗಿ ಹೊಸತನವನ್ನ ತರ್ತಾ ಇದೆ. ಆ ಹೊಸತನ ಅಂತಕ್ಕಂಥದ್ದು ಎಲ್ಲ ಕಡೆ ಪಸರಿಸ್ತಾ ಇದೆ. ಈ ಪಸರಿಸಿದೋದ್ರ ಮೂಲಕವಾಗಿ ಇಲ್ಲೇ ಜಡ್ಡುಗಟ್ಟಿ ನಿಂತಿರ್ತಕ್ಕಂಥ ಹಳೆಯ ತತ್ವಗಳು ಸಂಕುಚಿತ ಭಾವಗಳು ಇವೆಲ್ಲವೂ ಕೂಡ ಈ ನೀರಿನ ಮೂಲಕವಾಗಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಈ ಕೊಚ್ಕೊಂಡು ಹೋಗಿರ್ತಕ್ಕಂಥ ಮತ್ತೆ ರಿವರ್ಸ್ ಬರೋದಕ್ಕೆ ಸಾಧ್ಯತೆ ಇಲ್ಲ, ಅಂದ್ರೆ ಒಂದ್ ಕಡೆಗೆ ಹೊರಟೋಗ್ಬಿಟ್ಟಿದ್ದಾವೆ. ಸೊ ಹೊರಟೋಗಿರೋದ್ರಿಂದ ಇಲ್ಲಿ ನಮ್ಗೆ ಏನಾಗಿದೆ, ಹೊಸತನ ಅನ್ನೋದು ಉಳ್ಕೊಳ್ತಾ ಇದೆ. ಸಂಕುಚಿತ ಭಾವಗಳೆಲ್ಲವೂ ಕೂಡ ಈ ನೀರಿನ ಮೂಲಕವಾಗಿ ಕೊಚ್ಕೊಂಡು ಒಂದ್ ಕಡೆಗೆ ಹೊರಟೋಗ್ಬಿಟ್ಟಿದ್ದಾವೆ ಅನ್ನೋದನ್ನ ಈ ಒಂದು ಪ್ಯಾರದ ಅರ್ಥವನ್ನ ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಪ್ಯಾರಾ, ಮುಂಬಾಳ ಮುಂಜಾವು ನಗೆಯ ಬೀರಿ ಕೊರಳೆತ್ತಿ ಹಾಡುತ್ತಿದೆ ಜಯವ ಕೋರಿ, ಮರೆತು ಬಿಡಿ ಹಿಂಗತೆಯನ ಹೀನತೆಯನ್ನು ಕೊಟ್ಟು ಬಿಡಿ ಆ ವ್ಯತೆಗೆ ತರ್ಪಣವನು. ಸೊ ಇವತ್ತು ಮುಂದಕ್ಕೆ ನಾವು ಯೋಚನೆ ಮಾಡ್ಕೊಳ್ಬೇಕು. ಪ್ರತಿದಿನ ಆದ ಹಾಗೆ ಹೊಸ ಮುಂಜಾನೆ ಹೇಗೆ ನಮ್ಗೆ ಕಾಣಿಸ್ತಾ ಹೋಗ್ತಾ ಇದೆಯೋ, ಅಂದ್ರೆ ಹಳೆಯದರಲ್ಲೇ ಜಯವನ್ನ ಹೇಗೆ ನಾವು ಪಡ್ಕೊಳ್ತಾ ಹೋಗ್ತಾ ಇರ್ತೀವೋ, ಹಾಗೆ ನಮ್ಮಲ್ಲಿರ್ತಕ್ಕಂಥ ಹೀನತೆ ನಮ್ಮಲ್ಲಿರ್ತಕ್ಕಂಥ ಹಿಂಗತೆ, ಅಂದ್ರೆ ನಾನು ಸೋತೋಗ್ತೀನಿ, ನಾನ್ ಕೈಲಿ ಇದು ಮಾಡೋದಕ್ಕೆ ಆಗೋದಿಲ್ಲ, ಇಂಥ ಆಲೋಚನೆಗಳನ್ನ ಬಿಟ್ಬಿಟ್ಟು ಅದಕ್ಕೆ ತರ್ಪಣವನ್ನ ಕೊಟ್ಬಿಡಿ. ಅಂದ್ರೆ ತರ್ಪಣ ಅಂದ್ರೆ ಸತ್ತೋದವರಿಗೆ ನಾವು ಕೊಡ್ತೀವಲ್ವ, ಆ ರೀತಿ ಅದಕ್ಕೆ ತರ್ಪಣಗಳನ್ನ ಕೊಟ್ಬಿಡಿ. ಹಳೆಯ ವಿಚಾರಗಳಿಗೆ, ಹಳೆಯ ವಿಚಾರಗಳು ಮತ್ತೆಂದೂ ಕೂಡ ನಮ್ಮ ಹತ್ರ ಬರೋದಿಲ್ಲ. ಅವಾಗ ನಮ್ಮ ಹತ್ರ ಏನ್ ಬರ್ತವೆ, ಹೊಸ ವಿಚಾರಗಳು ಬರ್ತವೆ, ಹೊಸ ಜೀವನ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಆ ಕಡೆಗೆ ನಾವು ಯೋಚನೆ ಮಾಡ್ಬೇಕೆ ಹೊರತು ಹಳೆಯ ಕಡೆಗೆ ಯೋಚನೆ ಮಾಡಬಾರ್ದು. ನಮ್ಮ ಹೀನತೆಯ ಕಡೆಗಾಗ್ಲಿ ಅಥವಾ ಹಿಂಗತೆಯ ಕಡೆಗಾಗ್ಲಿ ಯೋಚನೆ ಮಾಡೋದನ್ನ ಬಿಟ್ಟು ಹೊಸ ಕಡೆಗೆ ಯೋಚನೆಯನ್ನ ಮಾಡಬೇಕು ಅನ್ನೋದನ್ನ ನಾವು ನೋಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಪ್ಯಾರಾ, ಎಂದಿನಿಂದಲೂ ನಿಮ್ಮ ಎದೆಗಳಲ್ಲಿ ಹುದುಗಿಹುದು ಹೊಸ ಸಮಾಜದ ರೂಪರೇಷೆ ಬಯಕೆ, ನಿಮ್ಮ ಹೊಂಗನಸುಗಳ ಕಂಡರಿಸಲು ಎಂದಿಗ ಅದಗಾಲ ಬಂದಿರಲು ಮುಂದರಲೇಕೆ. ಅಂದ್ರೆ ಯಾವತ್ತಿಂದೋ ನಾವ್ ಯೋಚನೆ ಮಾಡ್ಕೊಂಡ್ ಬರ್ತಾ ಇದೀವಿ, ನಮ್ಮಲ್ಲೂ ಕೂಡ ಹೊಸತನ ಬೇಕು ಅಂತ ಹೇಳಿ ಅನ್ಕೊಂಡು ಸಮಾಜವನ್ನ ಹೀಗೆ ರೂಪಿಸ್ಬೇಕು, ಹೀಗೆ ರೂಪಿಸೋದನ್ನ ನಾವು ಮಾಡಬೇಕು ಅಂತ ಹೇಳಿ ನಾವೇ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದ್ವಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಯೌವನ ಕೂಡ ನಮಗೆ ಇವಾಗ ಸಿಗ್ತಾ ಇದೆ. ಈ ಯೌವನ ಕೂಡ ಸಿಗ್ತಾ ಇದೆ ಅಂತ ಹೇಳಿದಾಗ ನಾವು ಯಾಕೆ ಹಳೇದನ್ನೇ ಯೋಚನೆ ಮಾಡ್ಕೊಂಡು ಇರಬೇಕು, ಹೊಸದ್ರ ಕಡೆಗೆ ನಾವು ಯೋಚನೆ ಮಾಡ್ಬೋದಲ್ವಾ. ಸೊ ಇವಾಗ ಅದಕ್ಕೆ ಹದಗಾಲ ಅಂತಕ್ಕಂಥದ್ದು, ಅಂದ್ರೆ ಹೊಸ ಕಾಲ ಅನ್ನೋದು ನಮ್ಮ ಎದುರುಗಡೆ ಬಂದಿದೆ.
ಬಂದಿರೋದ್ರ ಜೊತೆಗೆ ಯೌವನ ಅನ್ನೋದು ಕೂಡ ನಮಗೆ ಬಂದಿದೆ. ಆ ಯೌವನದ ಮೂಲಕವಾಗಿ ಸಮಾಜವನ್ನ ಹಳೆಯ ಪದ್ಧತಿಗಳಿಂದ ಭಿನ್ನವಾಗಿ ಹೊಸ ಪದ್ಧತಿಯೆಡೆಗೆ, ಹೊಸ ಸಂಪ್ರದಾಯಗಳ ಕಡೆಗೆ, ಹೊಸ ರೂಢಿಗಳ ಕಡೆಗೆ ನಮ್ಮ ಸಮಾಜದ ರೂಪರೇಷೆಯನ್ನು ಬದಲಾಯಿಸಬಹುದಲ್ವಾ ಅನ್ನೋದನ್ನ ಈ ಪ್ಯಾರಾದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ. ಬಾಳ ವೃಕ್ಷದ ಜೀರ್ಣ ಪರ್ಣಂಗಳು ಉದುರಿ ಹೋಗುತ್ತಿವಿ ಚಿಗುರೆಲೆಗೆ ಹೊಗರು ಬೀರಿ ಜೋಲು ಮೊಗ ಯುವಕರಿಗೆ ಸಲ್ಲ ಹೊಲ್ಲ ನಗುತ ಮುಂಬರಿಯುತ್ತಿರೆ ಬಹುದು ಗೆಲ್ಲ. ಸೊ ಇದೇನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹಿರಿತನ ಪ್ಲಸ್ ಹೊಸತನ ಅಂದ್ರೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹಳಬರು, ವೃದ್ಧರು ಮತ್ತೆ ಯುವಕರು, ಈ ಒಂದು ಅರ್ಥದಲ್ಲಿ ನಾವು ಇದನ್ನ ತೆಗೆದುಕೊಳ್ಬಹುದು. ಅಂದ್ರೆ ಈ ಬಾಳ ವೃಕ್ಷದ ಜೀರ್ಣಪರ್ಣಗಳು ಅಂತ ಹೇಳಿದ್ರೆ, ಬಾಳುವೆಯ ಜೀವನದ ಬದುಕನ್ನ ಅತಿ ಮುಖ್ಯವಾಗಿ ಕಳ್ಕೊಂಡಿರ್ತಕ್ಕಂಥವ್ರು ಇನ್ನು ಮುಂದಕ್ಕೆ ಬರ್ತಾ ಹೋಗ್ತಾ ಇದ್ದಾರೆ. ಅದ್ರ ಮೂಲಕವಾಗಿ ಅವರು ಬೆಳ್ಕೊಳ್ಳೋದ್ರ ಮೂಲಕವಾಗಿ ಬೆಳೀತಾ ಬೆಳೀತಾ ಹೋಗ್ತಾ ಇರೋದ್ರ ಜೊತೆಗೆ ಇವತ್ತಿನ ಸಂದರ್ಭವನ್ನು ಅವ್ರು ಯೋಚನೆ ಮಾಡೋದ್ರ ಮೂಲಕವಾಗಿ ನಮ್ಗೇನು ಇಲ್ವಲ್ಲಪ್ಪ, ನಾವೇನು ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ ಒಂದ್ ರೀತಿ ಅವ್ರೇನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದು ನಮ್ಗೆ ಬೇಡವೇ ಬೇಡ ಅನ್ನೋ ಒಂದು ಸಂಕುಚಿತ ಮನೋಭಾವವನ್ನ ಇವ್ರು ಬೆಳೆಸ್ಕೊಳ್ತಾ ಹೋಗ್ತಾರೆ. ಅದನ್ನ ಬಿಟ್ಟು ಮುಂದಕ್ಕೆ ನೀವು ಬರ್ಬೇಕಾಗತ್ತೆ ಅಂತ ಜೋಲು ಮುಖವನ್ನ ನೀವು ಹಾಕೊಳ್ದಲೆ ಎಲ್ಲದರಲ್ಲೂ ಕೂಡ ನಮ್ಮ ಕೈಯಲ್ಲಿ ಸಾಧ್ಯತೆ ಇದೆ ಅನ್ನೋದನ್ನ ಮಾಡ್ಕೊಂಡು ಬರ್ಬೇಕು. ಅದಕ್ಕೆ ಹಿರಿಯರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದಷ್ಟು ಅವರಿಗೆ ಏನನ್ನ ಕೊಡ್ಬೇಕಾಗತ್ತೆ ಅಂದ್ರೆ ಬ್ಯಾಕಪ್ ಅನ್ನ ಕೊಡ್ಬೇಕಾಗತ್ತೆ, ಇಲ್ಲಾಂದ್ರೆ ಸಪೋರ್ಟ್ ಅನ್ನ ಕೊಡ್ಬೇಕಾಗತ್ತೆ. ಆದ್ರೆ ಇವರೇ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಸಪೋರ್ಟ್ ಅನ್ನ ಕೊಡದಲೆ ಇದು ನೀವು ಮಾಡಬಾರ್ದು, ಇದು ನಿಮ್ ಕೈಲಾಗಲ್ಲ ಅನ್ನೋ ಅಂದ್ರೆ ಸಂಕುಚಿತ ಭಾವನೆಯಲ್ಲಿ ಅವ್ರಿಗೆ ಹೇಳೋದಕ್ಕೆ ಹೋಗ್ಬಾರ್ದು. ಆ ಸಂಕುಚಿತ ಭಾವನೆಯಲ್ಲಿ ಹೇಳಕ್ ಹೋಗ್ತಾ ಇದ್ದ ಹಾಗೆ ಅವರಲ್ಲೂ ಕೂಡ ಏನಾಗತ್ತೆ, ಈ ಜೋಲು ಮುಖ ಅನ್ನೋದು ಬಿದ್ಬಿಡತ್ತೆ, ನಮ್ ಕೈಲಿ ಏನ್ ಮಾಡಕ್ಕಾಗಲ್ಲ ಈ ರೀತಿ. ಅಂದ್ರೆ ಅವರು ಕೂಡ ಅವ್ರಿಗೆ ಏನ್ ಮಾಡ್ಬೇಕು, ಹುಮ್ಮಸ್ಸನ್ನ ಕೊಡ್ಬೇಕು. ನೆಕ್ಸ್ಟ್ ಪ್ಯಾರಾ. ಬಡವ ಬಲ್ಲಿದರೆಂಬ ಜಾತಿ ಗೀತಿಗಳೆಂಬ ವಿಷಮತೆಯ ನಂಟೇಕೆ ಹೊಸಬಾಳಿಗೆ ಹೆಣ್ಣೆಂದು ಹೀಗಳೆವ ಕುನ್ನಿತನವನ್ನು ಏಕೆ ಕಸವೇಕ ನಳನಳಿಪ ಹುಲುಸು ಬೆಳೆಗೆ. ಸೊ ಈಗ ಬೆಳೀತಾ ಇರತಕ್ಕಂತಹ ಯುವ ಜನಾಂಗ ಏನಿದೆ, ಇವರ ನಡುವೆ ಯಾವುದೇ ಜಾತಿ ಗೀತಿ ಅನ್ನೋದು ಮಧ್ಯ ಬರಬಾರ್ದು. ಯಾವುದೇ ಶ್ರೀಮಂತಿಕೆ ಬಡವ ಅನ್ನೋ ಒಂದು ವಿಷಮತೆಯೂ ಕೂಡ ನಾವು ಅವ್ರ ಮಧ್ಯದಲ್ಲಿ ತರೋದಕ್ಕೆ ಬಿಡಬಾರ್ದು. ಅದು ಅಲ್ಲದೆ ಗಂಡು ಹೆಣ್ಣು ಅಂತಕ್ಕಂತಹ ಭೇದ ಅಭಿಪ್ರಾಯಗಳು ಕೂಡ ಅವರ ನಡುವೆ ಬರ್ದೇ ಇರೋ ರೀತಿನಲ್ಲಿ ನಾವು ಅವರನ್ನ ಬೆಳೆಸ್ಬೇಕು. ಅಂದ್ರೆ ಅಸಮಾನತೆಗಳಿಲ್ಲದೆ ಇರತಕ್ಕಂಥ ಸಮಾಜದ ನಿರ್ಮಾಣವನ್ನ ಇವ್ರ ಕೈಯಲ್ಲಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಒಡಕು ಬಾಳಿನಲ್ಲಿ ಚೆಲುವು ಮೋದ, ಒಡಕು ತಂಬೂರಿಯಲ್ಲಿ ಒಡಕುನಾದ, ಮಣ್ಣು ಮಣ್ಣೆ ಹೊನ್ನ ಬೆಳೆಯಬಹುದು, ನಮ್ಮ ದೃಢ ಮುಷ್ಟಿಯಲ್ಲಿ ಸಗ್ಗವಿಹುದು ಅಂತ ಹೇಳಿದ್ರೆ, ನಮ್ಮ ಬದುಕತಕ್ಕಂಥದ್ದು ಏನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಒಡೆದೋಗಿರ್ತಕ್ಕಂತಹ ಬದುಕಿನಲ್ಲೂ ಕೂಡ ನಾವು ಒಂದು ಸುಂದರವಾಗಿರ್ತಕ್ಕಂತಹ ಸ್ವರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಮಣ್ಣು ಅಂತಕ್ಕಂಥದ್ದಾಗ್ಲಿ, ಚಿನ್ನ ಅಂತಕ್ಕಂಥದ್ದಾಗ್ಲಿ ಎಲ್ಲವನ್ನ ಪಡ್ಕೊಳ್ಳೋದ್ರ ಮೂಲಕವಾಗಿ ನಾವೆಲ್ಲರೂ ಸೇರ್ಕೊಂಡಾಗ, ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ಸೇರ್ಕೊಂಡಾಗ ಇಲ್ಲಿ ಒಂದು ಸ್ವರ್ಗವನ್ನ ನಿರ್ಮಾಣ ಮಾಡಬಹುದು. ಆ ಸ್ವರ್ಗ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಡೆದೋಗಿರ್ತಕ್ಕಂತಹ ಬಾಳಿನ ಮೂಲಕವಾಗಿ ಹೊರಗೆ ಬಂದಿರತಕ್ಕಂಥ ಯುವ ಜನಾಂಗ ಏನ್ ಮಾಡ್ಬೇಕು, ಒಂದಾಗಬೇಕು. ಆ ಒಂದಾಯ್ತು ಅಂತ ಹೇಳಿದಾಗ ಮಾತ್ರ ಇಲ್ಲಿ ಸ್ವರ್ಗವನ್ನ ಸೃಷ್ಟಿ ಮಾಡಬಹುದು. ನೆಕ್ಸ್ಟ್. ಮುಗಿದು ಹೋಯಿತು ಬಾಲ್ಯ ಮುಂದೆ ಬಾರದು ಹರೆಯ, ಚಣಚಣಕು ಆಯುಷ್ಯ ಸವೆಯುತ್ತಿಹುದು, ಕಾಲಗತಿಯೊಡನೆ ಸಮರಸವಾಗಿ ಸಾಗುವುದೇ ಜೀವನ ಪ್ರವಾಹಕ್ಕೆ ದೊರೆತ ಗುರಿಯು. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯ ಬಾಳಿನಲ್ಲಿ 3 ಹಂತಗಳನ್ನ ಕಾಣ್ತಾ ಹೋಗ್ತಾನೆ. ಒಂದು ಬಾಲ್ಯ, ಒಂದು ಯೌವನ, ಇನ್ನೊಂದು ವೃದ್ಧಾಪ್ಯ. ಈಗ ಬಂದಿರತಕ್ಕಂಥ ಯೌವನದಲ್ಲಿ ನಾವು ನಮ್ಮ ಬಾಲ್ಯವನ್ನ ಕಳ್ಕೊಳ್ತಾ ಹೋಗ್ತಾ ಇರ್ತೀವಿ. ಇರ್ತಕ್ಕಂಥ ಯೌವನವನ್ನ ನಾವು ಅದ್ಭುತವಾಗಿ ಬಳಸ್ಕೊಳ್ಬೇಕು. ಆ ಬಳಸ್ಕೊಳ್ಬೇಕು ಅಂತ ಹೇಳಿದಾಗ ಈ ಯೌವನ ಅಂತಕ್ಕಂಥದ್ದು ಕೂಡ ಸವಿತಾ ಹೋಗ್ತಾ ಇರತ್ತೆ. ಅಂದ್ರೆ ಕಾಲ ಅಂತಕ್ಕಂಥದ್ದು ಮುಂದೆ ಹೋಗ್ತಾ ಇರತ್ತೆ. ಆ ಕಾಲದ ಪ್ರವಾಹದಲ್ಲಿ ತಮ್ಮನ್ನ ತಾವು ಜೊತೆಗೆ ತೆಗೆದುಕೊಂಡು ಹೋದಾಗ ಮಾತ್ರ ಈ ಯೌವನವನ್ನು ಕೂಡ ನಾವು ಅದ್ಭುತವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ಒಂದು ಪ್ಯಾರಾದಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಆಗತ್ತೆ. ನೆಕ್ಸ್ಟ್ ಪ್ಯಾರಾ. ನಮ್ಮ ಅನುಭವಗಳೇ ನಮ್ಮ ಗಳಿಕೆ, ಕಾಲದ ಓರೆಗಲ್ಲಿನಲ್ಲಿ ನಿಂತ ಬಾಳೆ, ನೊರೆಗೆ ಮರಳಾಗುವುದೇ ಹೇಡಿ ಬದುಕು, ಮುತ್ತು ಪಡೆವರ ಆಳ ಮುಳುಗಬೇಕು. ಸೊ ಇಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಗಳೇನಿದ್ದಾರಲ್ಲ, ನಮ್ಮ ಹಿರಿಯರಲ್ಲಿರ್ತಕ್ಕಂಥ ಎಷ್ಟೋ ಅನುಭವಗಳು ನಮಗಿದ್ದಾವೆ. ಈ ಅನುಭವಗಳೇ ನಮಗೆ ಪಾಠಗಳಾಗಬೇಕು. ಹಾಗೆ ನಾವು ಕೂಡ ನಮ್ಮದೇ ಆಗಿರ್ತಕ್ಕಂಥ ಅನುಭವಗಳನ್ನು ನಾವು ಪಡ್ಕೊಂಡಿರ್ತೀವಿ. ಅದೇ ಅನುಭವಗಳು ಕೂಡ ನಮ್ಗೇನಾಗಿರ್ಬೇಕು, ಪಾಠಗಳಾಗಬೇಕು. ಈ ಪಾಠಗಳನ್ನ ಕಲಿಯೋದ್ರ ಮೂಲಕವಾಗಿ, ನಮ್ಮ ಅನುಭವದ ವಿಸ್ತಾರತೆಯನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ನಮ್ಮಲ್ಲಿರ್ತಕ್ಕಂಥ ಹೇಡಿತನದ ಬದುಕನ್ನ ಬಿಟ್ಟು ಧೈರ್ಯದಲ್ಲಿರ್ತಕ್ಕಂತಹ ಒಂದು ಬದುಕನ್ನ ಪಡ್ಕೊಳ್ಳೋದ್ರ ಮೂಲಕವಾಗಿ ಮುಂದಾಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ಒಂದು ಪ್ಯಾರಾದಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಪ್ಯಾರಾ. ನಿಮ್ಮೆದೆಯೋಳು ಇದೆ ಛಲವು, ನಿಮ್ಮ ಕೈಗಿದೆ ಬಲವು, ಆದರೂ ಏತಕೋ ಹಿಂದೆ ಸರಿಯುತ್ತಿಹಿರಿ,
ಅವ್ಯಕ್ತ ತೇಜಗಳೇ ಅಮೃತ ಪುತ್ರರು ನೀವು ಪಗಾಮಿ ಶಕ್ತಿಗಳ ಸದೆಬಡಿಯಿರಿ. ಇಲ್ಲಿ ನಮ್ಮ ಎದುರುಗಡೆ ಬಂದಿರತಕ್ಕಂಥ ಅಂದ್ರೆ ನಮ್ಮ ದೌರ್ಬಲ್ಯವನ್ನ ಏನಿದೆಯಲ್ಲ, ಈ ದೌರ್ಬಲ್ಯವನ್ನ ಮತ್ತೆ ನಮಗೆ ಭಯಪಡಿಸುವಿಕೆಯನ್ನ ಇವೆಲ್ಲವನ್ನ ದೂರ ಓಡಿಸಲಾಡಿಸ್ತಕ್ಕಂತಹ ಶಕ್ತಿ ನಮ್ಮಲ್ಲೇ ಇದೆ. ಆ ಛಲ ಅಂತಕ್ಕಂಥದ್ದು ನಮ್ಮಲ್ಲೇ ಇದೆ. ಯಾಕೆ ಆ ಛಲ ನಮ್ಮಲ್ಲೇ ಇದೆ ಅಂತ ಹೇಳಿದ್ರೆ, ನಾವು ಅವ್ಯಕ್ತ ತೇಜಗಳ ರೂಪದಲ್ಲಿರ್ತಕ್ಕಂಥ ಅಮೃತ ಪುತ್ರರು. ಯಾಕೆ ನಮಗಲ್ಲಿ ಸಾವೇ ಅನ್ನೋದಿಲ್ಲ. ಆ ಸಾವೇ ಇಲ್ಲ ಅಂತ ಅಂದ ಮೇಲೆ ನಮ್ಮ ನಡುವೆ ಇರ್ತಕ್ಕಂಥ ದೌರ್ಬಲ್ಯಗಳಾಗ್ಲಿ, ಭಯಗಳಾಗ್ಲಿ, ಹೆದರಿಕೆಯನ್ನಾಗ್ಲಿ ಅವೆಲ್ಲವನ್ನ ನಾವು ದೂರ ಮಾಡತಕ್ಕಂತಹ ಶಕ್ತಿಯನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆ ಛಲ ನಮ್ಮಲ್ಲಿ ಇದೆ. ಆ ಛಲ ಇದೆ ಅಂತ ಹೇಳಿದ್ರೆ ಆ ಬಲನೂ ಕೂಡ ಇದೆ. ಆದ್ರಿಂದ ಅವೆಲ್ಲವೂ ಇದ್ಮೇಲೆ ನೀವ್ ಯಾಕೆ ಹಿಂದಕ್ಕೆ ಹೋಗ್ತೀರಿ? ಹಿಂದಕ್ಕೆ ಹೋಗೋ ಅವಶ್ಯಕತೆ ಇಲ್ವಲ್ಲ, ಎಲ್ಲವನ್ನ ಪಡ್ಕೊಂಡು ಮುಂದಕ್ಕೆ ಹೋಗ್ಬೋದಲ್ವಾ ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ಯಾರವನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ಯಾರ. ಜ್ಞಾನ ವೃದ್ಧರು ತಿಳಿವರು ಎನ್ನುತ್ತಿರಲಿ, ಬೇಡವೆಂದವರಾರು ಅವರು ಬರಲಿ, ಹುಮ್ಮಸಕ್ಕೆ ತಣ್ಣೀರನ್ನು ಎರಚದಿರಲಿ, ಹೊಸ ಸಮಾಜದ ಗುರಿಯು ನೆರವೇರಲಿ. ಸೊ ಇಲ್ಲಿ ಜ್ಞಾನ ವೃದ್ಧರು ಅಂತ ಹೇಳಿದ್ರೆ ಎಗೈನ್ ಮತ್ತೆ ನಾವು ಹಿರಿಯರನ್ನೇ ನೋಡ್ಕೊಳ್ತೀವಿ. ಅಂದ್ರೆ ವಿಚಾರವಂತರು, ಎಲ್ಲವನ್ನ ತಿಳಿದಿರ್ತಕ್ಕಂಥವ್ರು, ಅವರು ಕೂಡ ನಮ್ಮ ಜೊತೆಗೆ ಬರಲಿ. ಆದ್ರೆ ಅವರು ಯಾವತ್ತಿಗೂ ಕೂಡ ನಮಗೆ ಅಡ್ಡಿ ಆಗಬಾರ್ದು. ಅಡ್ಡಿ ಆಗ್ದಲೆ ನಾವು ಹೋಗ್ತಕ್ಕಂಥ ದಾರಿಗಳಿಗೆ ಅವರು ಸಜೆಷನ್ಗಳನ್ನ ನೀಡೋದಾಗ್ಲಿ, ಅಥವಾ ಈ ರೀತಿ ಹೋಗಬೇಕಪ್ಪ ಅನ್ನೋ ಒಂದು ಮಾತುಗಳನ್ನು ಹೇಳಿ, ಅಥವಾ ಧೈರ್ಯವನ್ನ ಕೊಡೋದ್ರ ಮೂಲಕವಾಗಿ ನಮ್ಮ ಒಂದು ದಾರಿಗೆ ತಣ್ಣೀರನ್ನ ಎರಚದಲೆ ಇದು ಸರಿಯಾಗಿರ್ತಕ್ಕಂಥ ದಾರಿ, ಈ ಕಡೆಗೆ ಹೀಗೆ ಹೋಗಬೇಕಪ್ಪ ಅಂತ ಹೇಳಿ ಕೊಟ್ಟಾಗ ನಮ್ಗೇನಾಗತ್ತೆ, ಹೊಸ ಸಮಾಜವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ಒಂದು ಪ್ಯಾರದಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಪ್ಯಾರ. ಹೊಸ ಜಗವು ರೂಪುಗೊಂಡಿಹುದೀಗ, ಹೊಸ ಬಾಳು ನಮ್ಮದಿದೆ ಹೊಸತೆಲ್ಲ ನಮ್ಮದಿನ್ನು, ಹಳೆಯ ಕಾಲದ ರೂಢಿ ಜಡಮತಿಯರನ್ನೆಲ್ಲ ಬಿಟ್ಟು ಬಿಡಿ ಅವರವರ ಪಾಡಿಗಿನ್ನು. ಸೊ ಹೊಸ ಜಗತ್ತು ಅನ್ನೋದು ಬಂದಿದೆ, ಹೊಸ ಯೌವನ ಅನ್ನೋದು ಬಂದಿದೆ, ಎಲ್ಲವೂ ಕೂಡ ಹೊಸದು ಇದೆ ಅಂತ ಹೇಳಿದ ಮೇಲೆ ಹಳೆಯದಾಗಿರತಕ್ಕಂತಹ ಸಂಪ್ರದಾಯಗಳನ್ನಾಗ್ಲಿ, ಜಡಮತಿಯರನ್ನಾಗ್ಲಿ, ಕಾಲ ಸಂಪ್ರದಾಯದ ರೂಢಿಗಳನ್ನಾಗ್ಲಿ ಅವೆಲ್ಲವನ್ನ ನಾವು ತೆಗೆದುಕೊಳ್ಳೋದು ಬೇಕಾಗಿಲ್ಲ. ಅವೆಲ್ಲವನ್ನ ಹಾಗೆ ಅವ್ರವ್ರ ಪಾಡಿಗೆ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಮುಂದಕ್ಕೆ ಹೋಗೋಣ ಅನ್ನೋದನ್ನ ಈ ಪ್ಯಾರದಲ್ಲಿ ನಾವು ನೋಡ್ತೀವಿ. ಹೊಸಬಾಳು ರಸಬಾಳನಪ್ಪುತಿಹುದು, ಸಮತೆ ಸಾಮಾನ್ಯತೆಗೆ ಒಪ್ಪುತಿಹುದು, ಹೊಸಗಂಧ ತಂದಿಹನು ಮಂದಾನೀಲಂ, ಹೊಸ ಕಾಲದ ಉದಯ ರವಿಸು ಸ್ವಾಗತಂ ಅಂತ ಹೇಳಿದ್ರೆ, ಹೊಸಬಾಳು ಅನ್ನೋದು ಬರ್ತಾ ಇದೆ. ಆ ಹೊಸಬಾಳಿಗೆ ರಸಬಾಳದ ರೀತಿಯಲ್ಲಿರ್ತಕ್ಕಂತಹ ಬಾಳುವೆಯನ್ನು ನಾವು ತರೋದಕ್ಕೆ ಸಾಧ್ಯತೆ ಇದೆ. ಇವೆಲ್ಲವೂ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಸಮಾಜ ಸೃಷ್ಟಿಯಾದಾಗ ಸಾಧ್ಯ ಆಗತ್ತೆ. ಸಮಾಜ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಹೊಸ ಕಾಲದಲ್ಲಿರ್ತಕ್ಕಂತಹ ಒಬ್ಬ ಹೊಸ ಸೂರ್ಯ ಸೃಷ್ಟಿ ಆಗ್ತಾನೆ. ಆ ಸೂರ್ಯನನ್ನ ನಾವೇನ್ ಮಾಡ್ಕೊಳ್ಬೇಕಾಗಿದೆ, ಇಲ್ಲಿ ಸ್ವಾಗತಿಸ್ಕೊಳ್ಬೇಕು. ಆ ಸ್ವಾಗತಿಸಿಕೊಳ್ಳೋದ್ರ ಮೂಲಕವಾಗಿ ಈ ಹೊಸ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹೊಸ ಯೌವನವನ್ನು ತುಂಬಾ ಸುಂದರವಾಗಿ ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಟೋಟಲ್ ಈ ಪದ್ಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹೊಸ ಜಗತ್ತು ಪ್ಲಸ್ ಹೊಸ ಯೌವನ ಈ ಎರಡರ ಮೂಲಕವಾಗಿ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.